ಇನ್ನು ಜಾತಿ ಗಣತಿ ವಿರುದ್ಧ ಲಿಂಗಾಯತ ನಾಯಕರ ಸಮರ ಅಖಿಲ ಭಾರತ ವೀರಶೈವ ಮಹಾಸಭಾದ 24ನೇ ಅಧಿವೇಶನ ನಡೀತಾ ಇದೆ. ಜಾತಿ ಗಣತಿ ವರದಿಯ ವಿರುದ್ಧ ಲಿಂಗಾಯತ ನಾಯಕರು ಈಗ ಸಮರ ಸಾರಿದ್ದಾರೆ. 24ನೇ ಅಧಿವೇಶನ ಅಖಿಲ ಭಾರತ ವೀರಶೈವ ಮಹಾಸಭಾದ 24ನೇ ಅಧಿವೇಶನ ದಾವಣಗೆರೆಯ ಬಾಪೂಜಿ MBA ಕಾಲೇಜು ಆವರಣದಲ್ಲಿ ಸಮಾವೇಶ. 2 ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಜಗದೀಶ್ ಶೆಟ್ಟರ್ ಕಾರ್ಮಿಕ ಅಧಿವೇಶನ ಕಾರ್ಯಕ್ರಮಕ್ಕೆ ಶೆಟ್ಟರ್ ಉದ್ಘಾಟನೆ ಮಾಡಿದ್ರು. ಇದು ಲಿಂಗಾಯತ ಅಧಿವೇಶನದ ನಿರ್ಣಯ ಘೋಷಣೆ ಆಗುತ್ತೆ ಈ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟ ಹಾಗೆ. ಸೊ ಜಾತಿ ಗಣತಿ ವರದಿಯನ್ನು ವಿರೋಧಿಸಿದೆ ಲಿಂಗಾಯತ ಸಮುದಾಯ. ಇಲ್ಲಿ ನೋಡ್ಬೋದು ವಿಜೇಂದ್ರ ಮತ್ತು ಜಗದೀಶ್ ಶೆಟ್ಟರ್ ಇಬ್ಬರು ಕೂಡ ಮಾತನಾಡ್ತಿರುವಂಥದ್ದು ವೇದಿಕೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ. ಸೊ ಅಖಿಲ ಭಾರತ ವೀರಶೈವ ಮಹಾಸಭಾ ಅದರ ಉದ್ಘಾಟನೆ ಜಗದೀಶ್ ಶೆಟ್ಟರ್ ಅವರಿಂದ ಆಯಿತು. ಇವತ್ತು 2 ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಗದೀಶ್ ಶೆಟ್ಟರ್. ಇದೀಗ ಉದ್ಘಾಟನಾ ನುಡಿಗಳನ್ನ ಆಡಬೇಕಾಗಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಸಮಾಜದ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರನ್ನ ನಾನು ವಿನಮ್ರ ಕೋರ್ಕೊಳ್ತಾ ಇದ್ದೇನೆ. ದಯಮಾಡಿ ಜಗದೀಶ್ ಶೆಟ್ಟರ್ ಸಾಹೇಬರು ಉದ್ಘಾಟನಾ ನುಡಿಯನ್ನ ಆಡಬೇಕಾಗಿ ವಿನಂತಿ. ದಯವಿಟ್ಟು ವೇದಿಕೆಯಲ್ಲಿ ವಿನಯವಾಗಿ ಎಲ್ಲರಿಗೂ ಕೇಳ್ಕೊಡ್ತೇನೆ, ವೇದಿಕೆಯಿಂದ ಕೆಳಗಿಳಿಬೇಕು, ವೇದಿಕೆಯನ್ನು ಬಿಟ್ಕೊಡ್ಬೇಕು ಅಂತಂದೇಳಿ ವಿನಯ. ಇದೀಗ ಉದ್ಘಾಟನಾ ನುಡಿಗಳನ್ನ ಆಡಬೇಕಾಗಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಸಮಾಜದ ಹೆಮ್ಮೆಯ ನಾಯಕ